ಇವಾಗ ನಾಟಿ ಕೋಳಿ ರೈಟು ನಿಮ್ಮ ಹತ್ರ ಎಷ್ಟು ರೈಟ್ ಇದೆ ಅಂತ ಅಂದರೆ ಪ್ರೆಸೆಂಟ್ಲಿ ಇವಾಗ ತುಂಬ ಜನಕ್ಕೆ ನಾನು ಮಾತ್ರ ಕ್ವಶನ್ ಕೇಳ್ತಿದ್ದೆ, ನೀವು ಮಾತ್ರ ಆನ್ಸರ್ ಕೊಡ್ತಿದ್ರಿ. ನಿಮ್ಮ ಸೈಡ್ ನಾಟಿ ಕೋಳಿ ಮರಿಗಳಾಗಲಿ ಇಲ್ಲ ಕೋಳಿಗಳಾಗಲಿ ಏನು ರೈಟ್ ಇದೆ ಅಂತ ನಿಮ್ಮ ಊರ ಹೆಸರು ಹಾಕ್ಬಿಟ್ಟು ಕಾಮೆಂಟ್ ಮಾಡಿ ನೋಡೋಣ. ಎಷ್ಟು ಜನರ ಊರಲ್ಲಿ ಯಾವ್ಯಾವ ಕಡೆ ಯಾವ್ಯಾವ ರೈಟ್ ಇದೆ ಅಂತ ನೋಡೋಣ. ಅಂದರೆ ತುಂಬ ಜನಕ್ಕೆ ಎಷ್ಟೆಷ್ಟು ರೈಟ್ ಐತೆ ಅಂತ ಗೊತ್ತಿರಲ್ಲ. ನಿಮ್ಮ ಸೈಡಲ್ಲಿ ಏನೇನು ರೈಟು ಕೊಡ್ತಿದ್ದಾರೆ, ಕೆಜಿ ನಾಟಿ ಕೋಳಿಗಳು ಹೆಂಗೆ, ಮತ್ತು ನಾಟಿ ಕೋಳಿ ರೈಟ್ ಹೆಂಗೆ, ಮತ್ತು ಮರಿಗಳ ರೈಟ್ ಹೆಂಗೆ ಅಂತ ನೋಡೋಣ. ಎಷ್ಟು ಜನದ ಊರಲ್ಲಿ ಎಷ್ಟು ಕಡಿಮೆ ರೈಟ್ ಇದೆಯಾ ಜಾಸ್ತಿ ರೈಟ್ ಇದೆಯಾ. ಅಪ್ಪಟ ಪ್ಯೂರ್ ನಾಟಿ ಆಗಿರಬೇಕು. ಕ್ರಾಸ್ ತಳಿಗಳ ವೀಡಿಯೋ ಅಂತೂ ಬೇಡ ಅಂದರೆ ಕ್ರಾಸ್ ಕೋಳಿಯವರು ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ, ಮೈಸೂರು ನಾಟಿ ಸೋನಲ್ಲಿ ಈ ಥರದವರು. ಬಟ್ ಪ್ಯೂರ್ ನಾಟಿ ಸಾಕ್ತಾರೋ ನಿಮ್ಮ ಕಡೆ ಏನೇನು ರೈಟ್ ಐತೆ ಅಂತ ಒಂದು ಕಮೆಂಟ್ ಹಾಕ್ಬಿಡ್ರಪ್ಪ ನೋಡೋಣ. ಏನೇನು ರೈಟಲ್ಲಿ ಹೋಗ್ತಿದೆ, ಏನೇನು ರೈಟಲ್ಲಿ ಮಾರ್ತಿದ್ದೀರಾ, ಮತ್ತು ಏನೇನು ರೈಟಲ್ಲಿ ಕೊಡ್ತಿದ್ದೀರಾ ಅಂತ. ಅಂದರೆ ಮೊಟ್ಟೆ ರೈಟ್ ಆಗಲಿ, ಕೋಳಿ ರೈಟ್ ಆಗಲಿ, ಕೋಳಿ ಮರಿ ರೈಟ್ ಆಗಲಿ, 3 ರೈಟ್ನ ನಿಮ್ಗೆ ಬೇಕಾದ್ರೆ ಹಾಕ್ತೀನಿ ಅಂತಂದರೆ ಹಾಕಿ. ಇಲ್ಲ ಅಂತಂದರೆ ನಾಟಿ ಕೋಳಿ ರೈಟು KG ಯಾವ ಥರ ನಿಮ್ಮೂರಲ್ಲಿ ಅಂತಂದರೆ ನಿಮ್ಮ ಕಡೆ ಏನು ರೈಟಲ್ಲಿ ಮಾರ್ತಾ ಇದ್ದೀರಾ ಅಂತ ಒಂದು ವೀಡಿಯೋ ಕೆಳಗಡೆ ಕಮೆಂಟ್ ಹಾಕಿ ನೋಡೋಣ. ಎಷ್ಟು ಜನ ಕಮೆಂಟು ಯಾವ್ಯಾವ ಊರ ಕಡೆ ಎಷ್ಟೆಷ್ಟಿದೆ, ಮತ್ತು ತಿಳ್ಕೊಂಡಂಗೆ ಆಗುತ್ತೆ, ಜನರು ತಿಳ್ಕೊಂಡಂಗೆ ಆಗುತ್ತೆ. ನಿಮ್ಮೂರಲ್ಲಿ ಎಷ್ಟು ನಾಟಿ ಕೋಳಿಗೆ ರೈಟ್ ಇದೆ, ಮತ್ತು ನಾಟಿ ಕೋಳಿ ರೈಟ್ನ ಎಷ್ಟು ಕೊಡ್ತಾ ಇದ್ದೀರಾ ಅಂತ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಅದಕ್ಕೋಸ್ಕರ ಈ ವಿಡಿಯೋ ಯಾರ್ಯಾರಿಗೆ ಆಸಕ್ತಿ ಇದೆ ಅವರೆಲ್ಲ ಕಮೆಂಟ್ ಮಾಡಿ. ಮತ್ತು ಏನಪ್ಪ ಅಂತಂದರೆ ನಿಮ್ಮ ಕಡೆ ಏನಾದರೂ ಜಾಸ್ತಿ ನಾಟಿ ಕೋಳಿ ಸಾಕಿರೋರು ಮತ್ತು ಎಷ್ಟು ನಾಟಿ ಕೋಳಿ ಸಾಕಿದ್ದೀನಿ ಅಂತಲೂ ಕೂಡ ಕಮೆಂಟ್ ಮಾಡ್ತೀನಿ ಅಂತಂದರೆ ಕಮೆಂಟ್ ಮಾಡಿ. ಬಟ್ ಅದ್ರ ಬಗ್ಗೆ ಏನಾದರೂ ನಾವು ವಿಡಿಯೋ ಮಾಡೋಣ.